ಮಹಿಳಾ ದಿನಾಚರಣೆ ಇವತ್ತು. ಮಹಿಳಾ ದಿನಾಚರಣೆಯ ಈ ಸಂಭ್ರಮದಲ್ಲಿ ಪ್ರಧಾನಿ ಮೋದಿ ಮಹಿಳಾ ಮಣಿಗಳಿಗೆ ಬಿಗ್ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. और अभी तो रुको, क्लाइमैक्स अभी बाकी. ಎಲ್ಪಿಜಿ ಸಿಲಿಂಡರ್ ನ ಬೆಲೆ 100 ರೂಪಾಯಿ ಇಳಿಕೆ ಆಗಿದೆ. ನಾರಿ ಶಕ್ತಿಗೆ ಮತ್ತಷ್ಟು ಆರ್ಥಿಕ ಬಲ ತುಂಬಿದ್ದಾರೆ ಪ್ರಧಾನಿ ಮೋದಿ. ಹಾಯ್, ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇವತ್ತು ನರೇಂದ್ರ ಮೋದಿ ಅವರು ಹೆಣ್ಣು ಮಕ್ಕಳಿಗೆ ಆರ್ಥಿಕವಾಗಿ ಒಂದು ದೊಡ್ಡ ಗಿಫ್ಟ್ ಅನ್ನು ನೀಡಿದ್ದಾರೆ. ಸೊ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಎಲ್ಲ ಮಹಿಳೆಯರಿಗೂ ಒಂದು ದೊಡ್ಡ ಗಿಫ್ಟ್ ಅನ್ನು ನೀಡಿದ್ದಾರೆ. ಆ ಗಿಫ್ಟಿನ ಬೆಲೆ 100 ರೂಪಾಯಿ. ಹೌದು, ನ್ಯೂಸ್ ಚಾನೆಲ್ಗಳಲ್ಲಿ ಅಬ್ಬರದ ಭಾಷಣಗಳನ್ನ ಮಾಡಿಕೊಂಡು ಆಂಕರ್ಗಳು ಅಬ್ಬರಿಸ್ಕೋತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಸಿಲಿಂಡರ್ನ ಬೆಲೆ 100 ರೂಪಾಯಿಯನ್ನ ಕಮ್ಮಿ ಮಾಡಿದ್ದಾರೆ ಅಂತ ಹೇಳಿ. ಅದರಿಂದಾಗಿ ಹೆಣ್ಣು ಮಕ್ಕಳಿಗೆ ಆರ್ಥಿಕವಾಗಿ ಇವತ್ತು ಒಳ್ಳೆ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನರೇಂದ್ರ ಮೋದಿ ಬರೋದಕ್ಕೂ ಮೊದಲು ಸಿಲಿಂಡರ್ನ ಬೆಲೆ ಎಷ್ಟಿತ್ತು ಅಂತ ಹೇಳಿ ಇದೇ ನ್ಯೂಸ್ ಚಾನೆಲ್ಗಳಿಗೆ, ಅಪ್ಪಟ ಕನ್ನಡದ ನ್ಯೂಸ್ ಚಾನೆಲ್ಗಳಿಗೆ ಸ್ಪಷ್ಟವಾಗಿ ಗೊತ್ತು. ಆದರೆ ಈಗ ಎಷ್ಟಾಗಿದೆ, ಅದಕ್ಕೂ ಇದಕ್ಕೂ ಇರುವಂತಹ ಡಿಫ್ರೆನ್ಸ್ ಎಷ್ಟು ಏರಿಕೆ ಆಗಿದೆ ಅಂತ ಹೇಳಿ ಯಾವುದೇ ನ್ಯೂಸ್ ಚಾನೆಲ್ಗಳು ಇವತ್ತಿನವರೆಗೂ ಅಬ್ಬರದ ಭಾಷಣವನ್ನ ಮಾಡಿ ಇದರ ವಿರೋಧವನ್ನ ಮಾಡಲಿಲ್ಲ. ಆದರೆ ಕೇವಲ 100 ರೂಪಾಯಿ ಇಳಿಸಿರೋದ್ರಿಂದ ಇದನ್ನ ದೊಡ್ಡದಾಗಿ ಹೇಳ್ತಾ ಇದ್ದಾರೆ. ಸೊ ದೊಡ್ಡ ಗಿಫ್ಟು, ಮಹಿಳಾ ಮಹಿಳೆಯರಿಗೆ ದೊಡ್ಡ ಗಿಫ್ಟು, ಅವರ ಆರ್ಥಿಕತೆಯ ಮೇಲೆ ಇದು ಪ್ರಭಾವ ಬೀರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ 100 ರೂಪಾಯಿ ಇವರ ಆರ್ಥಿಕತೆಯ ಮೇಲೆ ಪ್ರಭಾವ ಬೀರೋದಾದ್ರೆ ಇವತ್ತಿಗೂ ಹೋಲಿಸ್ಕೊಂಡ್ರೆ 2014ರಲ್ಲಿ ಇದ್ದಂತಹ ಸಿಲಿಂಡರ್ನ ಬೆಲೆ ಬರೋಬ್ಬರಿ 800 ರೂಪಾಯಿ ಜಾಸ್ತಿ ಆಗಿದೆ. ಇದು ಆರ್ಥಿಕತೆ ಮೇಲೆ ಪರಿಣಾಮ ಬೀರ್ತಾ ಇಲ್ವಾ ಅಂತ ಹೇಳಿ ನಮ್ಮದೇ ಒಂದು ಕೋರಿಕೆ ಆಗಿದೆ. ಸೊ ನ್ಯೂಸ್ ಚಾನೆಲ್ಗಳು ನರೇಂದ್ರ ಮೋದಿ ಅವರನ್ನ ಅತ್ಯಂತ ಪ್ರಾಮಾಣಿಕ ಹಾಗೂ ನಮ್ಮ ದೇಶದ ಒಳಿತಿಗಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾತ್ರ ತೋರಿಸ್ತಾ ಇದ್ದಾರೆ. ಬಟ್ ದೇಶದ ಸಾಲ ಎಷ್ಟಾಗಿದೆ, ನರೇಂದ್ರ ಮೋದಿ ಅವರು ಎಲ್ಲಿ ಎಡುತ್ತಿದ್ದಾರೆ ಅನ್ನೋದು ತೋರಿಸೋದನ್ನ ಮರ್ತಿದ್ದಾರೆ. ಹಾಗೂ ಜನಗಳಿಗೆ ನರೇಂದ್ರ ಮೋದಿ ಒಬ್ಬ ದೊಡ್ಡ ಹೀರೋ ಅನ್ನೋ ಒಂದು ರೇಂಜಿನಲ್ಲಿ ತೋರಿಸುವಂತಹ ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ ಹೊರತು ಅವರು ಎಲ್ಲಿ ತಪ್ಪು ಮಾಡ್ತಿದ್ದಾರೆ ಅಂತ ಹೇಳಿ ಕಂಡು ಹಿಡಿದ್ರಲ್ಲಿ ವಿಫಲವಾಗ್ತಾ ಇದೆ. ಅದನ್ನ ಮೋದಿ ಅವರು ಪಾಸಿಟಿವ್ ಆಗಿ ತಗೊಂಡು ಹೋಗ್ತಾ ಇದ್ದಾರೆ.